532ನೇ ಕನ್ನಡ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಸಭೆಗೆ ಆಗಮಿಸಿದಂಥ ಜನಪ್ರಿಯ ಶಾಸಕರಾದ ಮಂಜಣ್ಣವರೇ, ತಾಲೂಕಿನ ಗೃಹ ಸಂಘಟನೆಯ ಸುಬ್ರಹ್ಮಣ್ಯ ಕಾರ್ಯನಿರ್ವಹಣೆಗಾರರಾದಂಥ ಸರ್ವೇಶ್ ಅವರೇ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರೇ, ಏನಿವತ್ತು ಶ್ರೀ ಭಕ್ತ ಕನಕದಾಸರ 537ನೇ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಭಕ್ತ ಕನಕದಾಸರ 537ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮುಳಬಾಗಿಲು ತಾಲೂಕಿನಲ್ಲೂ ಕೂಡ ವಿಜೃಂಭಣೆಯಿಂದ ಕನಕದಾಸರಿ ಆಚರಣೆ ಮಾಡ್ತಾ ಇದ್ದೀವಿ. ಹೋದ ಸಲ ಕೂಡ ನಮ್ಮ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಕನಕ ಜಯಂತಿ ಆಗಿದೆ. ಅದೇ ರೀತಿ ಈ ವರ್ಷ ಕೂಡ ಎಲ್ಲ ಸಮುದಾಯದ, ಎಲ್ಲ ಸಮಾಜದ ಮುಖಂಡರುಗಳ ನಿರ್ಣಯದಂತೆ ಫೆಬ್ರವರಿಯಲ್ಲಿ ಕನಕ ಸಮುದಾಯ ಭವನ ಮತ್ತು ಕನಕ ಜಯಂತಿ ಎರಡೂ ಸಮಾರಂಭಗಳನ್ನು ಫೆಬ್ರವರಿಯಲ್ಲಿ ಆಚರಿಸೋಣ ನಿರ್ಧರಿಸಿರ್ತಾರೆ. ಅದರಂತೆ ನಮ್ಮ ಅಧ್ಯಕ್ಷಗಳೊಂದಿಗೆ ಶಾಸಕರಲ್ಲಿ ಅಧ್ಯಕ್ಷರು ಮನವಿ ಮಾಡಿದ್ದಾರೆ. ನಾವು ಏನು ಮಾತು ಕೊಟ್ಟಿದ್ರೆ ಆ ಮಾತು ಪ್ರಕಾರ ಫೆಬ್ರವರಿ ಒಳಗಡೆ ಆ ಕಾರ್ಯಕ್ರಮ ಎಲ್ಲ ಮುಗಿಸಿ, ಕೆಲವೇ 10% 15% ಮುಗಿಸಿ, ದಯವಿಟ್ಟು ಆ ಕೆಲಸ ಮುಗಿಸಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಪಲ್ಲಕ್ಕಿಗಳ ಒಳಗೊಂಡಂತೆ ಫೆಬ್ರವರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕನಕ ಜಯಂತಿ ಮಾಡೋಣ ಅನ್ನೋ ನಿರ್ಣಯದಂತೆ ಇವತ್ತು ಬಂದಿರತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಕನಕವನ ಮತ್ತು ಕನಕ ಜಯಂತಿ ವಿಜೃಂಭಣೆಯಿಂದ ಮಾಡೋಣ ಅನ್ನೋ ಮಾತುಗಳನ್ನು ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಡೋದು ನಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನಾಡ್ತೀನಿ. ದೇಶಾದ್ಯಂತ ದಾಸ ಶ್ರೇಷ್ಠ ಆಗಿರ್ತಕ್ಕಂಥ ಕನಕದಾಸರ 532ನೇ ಜಯಂತಿಯ ಆಚರಣೆ ಮಾಡ್ತಾರೆ. ತಮ್ಮೆಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯ ಸಮಾರಂಭವನ್ನು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರು ಶಾಸಕರಾದ ಮೇಲೆ ಎಲ್ಲ ಒಂದು ಹಬ್ಬಗಳನ್ನು ವಿಜೃಂಭಣೆಯಿಂದ ತಾಲೂಕಿನಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಒಂದು ಭೇದ ಭಾವವಿಲ್ಲದೆ ಆಚರಣೆ ಮಾಡ್ಕೊಂಡು ಬರ್ತದೆ. ಇವತ್ತು ನಾವೆಲ್ಲ ಸಮಾಜ ಮುಖಂಡರು ಸೇರಿ ದಿನಾಂಕವನ್ನು ಫೆಬ್ರವರಿಗೆ ಇಟ್ಟಿದ್ರು ಸಹ ಈ ಒಂದು ಸರಳವಾಗಿ ಇರ್ತಕ್ಕಂಥ ಸಮಾರಂಭವನ್ನು ಅದರಲ್ಲಿ ಭಾಗವಹಿಸಬೇಕು ಅಂತ ಅವರು ಆಸಕ್ತಿ ವಹಿಸಿ ಬಂದಿದ್ದಾರೆ. ಮತ್ತು ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು, ಎಲ್ಲ ಸಮಾಜದ ಮುಖಂಡರು, ಅಧಿಕಾರಿಗಳು, ಪತ್ರಕರ್ತರು, ಯಾಕೆಂತಂದರೆ ಇವತ್ತು ತಾವೆಲ್ಲರೂ ನೋಡಿದ್ದೀರಿ, ಭಕ್ತಿಗೆ ಯಾವುದೇ ಜಾತಿ ಪಂಥ ಯಾವುದೂ ಅಡ್ಡ ಬರೋದು. ಇವತ್ತು ಕನಕದಾಸ ಆಗಿರ್ಬೋದು, ನಮ್ಮ ಶಿರ್ಡಿ ಸಾಯಿಬಾಬಾ ಆಗಿರ್ಬೋದು, ಯಾವುದೇ ಜಾತಿ ಇವತ್ತು ಅವರ ಒಂದು ಭಕ್ತಿಯಿಂದ ಶ್ರೀಕೃಷ್ಣನನ್ನೇ ಒಲಿಸ್ಕೊಂಡಿರ್ತಕ್ಕಂಥ ಶ್ರೇಷ್ಠರು ನಮ್ಮ ಕನಕದಾಸ. ಆದರೆ ಭಕ್ತಿ ಮುಂದೆ ಯಾರೂ ದೊಡ್ಡವರಲ್ಲ, ಯಾವುದೇ ಜಾತಿ ಆಗ್ಬೋದು, ಅವರು ಯಾವುದೇ ಮೇಲು ಕೀಳು ಅಂತಕ್ಕಂಥದ್ದು ಭಕ್ತಿ ಮುಂದೆ ಬರೋದಿಲ್ಲ ಅನ್ನೋದನ್ನು ನಿರೂಪಿಸಿಕೊಟ್ಟಿರ್ತಕ್ಕಂಥವ್ರು. ಎಲ್ಲ ಸಮಾಜದ ಜನರನ್ನು ಸಹ ಒಂದು ಭಕ್ತಿಯ ಮೂಲಕ ಕರ್ಕೊಂಡೋಗಿರ್ತಕ್ಕಂಥವ್ರು ನಮ್ಮ ಕನಕದಾಸರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಯಾಕೆಂದರೆ ಬರೀ ಒಂದು ದ್ವೇಷದ ಮನೋಭಾವನೆಯಿಂದ ನಾವೇನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ. ಅವರ ಹಾದಿನಲ್ಲಿ ನಾವೆಲ್ಲ ನಡೀಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ವಂದಿಸಿ. 237ನೇ ಕನಕ ಜಯಂತಿಯ 537ನೇ ಕನಕ ಜಯಂತ್ಯೋತ್ಸವ ನಮ್ಮ ಕನಕದಾಸರ ಪಾದ ರಕ್ಷಣೆಯಿಂದ ನಾನು MLA ಒಂದು 4 ನಾವು ಮಾತಾಡ್ತೀನಿ. ನಾವು 4 MLAಗಳು ನೋಡಿದ್ದೀವಿ. ಇದು ನಮ್ಮ 4ನೇ MLA. ನಮಗೇನು ಸಣ್ಣದಾಗ ಒಂದು ಬೋರ್ ಹಾಕ್ಬೇಕು ಫಸ್ಟ್ ನಮಗೆ, ಅದನ್ನು ಯಾಕಂದ್ರೆ ಕುಡಿಯೋಕ್ಕೆ ನೀರಿಲ್ಲ ಏನಿಲ್ಲ. ಮೊದಲು ಒಂದು ಬೋರು, ಆಮೇಲೆ ನಮಗೆ ಅದನ್ನು ಚೌಟ್ರಿ ಒಂದು ಬೋರ್ ಹಾಕ್ಬಿಟ್ಟು ನಮಗೆ ಖಾತೆ ಒಂದು ಮಾಡ್ಕೊಡ್ತಾರೆ.